ಹರಿ ಓಂ. ಆಡುವ ಮಾತುಗಳೆಲ್ಲ ನನ್ನ ಗುರುವಿನದಾಗಿರಲಿ, ಲೋಪಗಳೆಲ್ಲವೂ ನನ್ನದಾಗಿರಲಿ ಎಂದು ಪ್ರಾರ್ಥಿಸುತ್ತಾ, ವೇದಿಕೆಯ ಮೇಲೆ ಉಪಸ್ಥಿರ್ತಕ್ಕಂಥ ಸ್ವಾಮೀಜಿಗಳ ಪಾದಾರವಿಂದರಲ್ಲಿ ನಮಿಸುತ್ತಾ, ಶ್ರೀಕಾಂತಣ್ಣ ಮತ್ತೆ ಸಿದ್ಧಲಿಂಗ ಸ್ವಾಮಿ ಅಣ್ಣ ಅವರ ವಂದಿಸುತ್ತಾ, ನನ್ನ ಮುಂದೆ ಕುಳಿತಿರ್ತಕ್ಕಂಥ ಎಲ್ಲ ಸಿಂಹಿಣಿಯರಾದ ಯೋಗ ಬಂಧುಗಳೇ, ನಿಮ್ಮೆಲ್ಲರ ಪಾದಾರವಿಂದಗಳಿಗೆ ವಂದಿಸುತ್ತಾ, ಸಮಿತಿ ಪ್ರಾರಂಭ ಆಗಿದ ಉದ್ದೇಶ, ಪ್ರಾರಂಭ ಆಗಿದ ದಿನಗಳು, ಇದೆಲ್ಲವನ್ನ ನಮ್ಮ ಸಮಿತಿಯ ಸಿದ್ಧಲಿಂಗ ಸ್ವಾಮಿಯಣ್ಣವರು ಮತ್ತೆ ಶ್ರೀಕಾಂತಣ್ಣವರು ಸವಿಸ್ತಾರವಾಗಿ ತಿಳಿಸಿದ್ದಾರೆ. ನಿಜಕ್ಕೂ ಇದಕ್ಕೆ ಮೊದಲು ನಾನು ನೆನಪು ಮಾಡಿಕೊಳ್ಳಲೇಬೇಕಾದಂತ ಒಂದು ಶಕ್ತಿ, ಒಂದು ಗುರು ನನ್ನ ರಾಮಸ್ವಾಮಿ ಅಣ್ಣನವರು. ಇಷ್ಟು ವರ್ಷಗಳ ಕಾಲ ನಿರಂತರವಾಗಿ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ, ಎಲ್ಲಿ ಗುರುವಿನ ಆಶೀರ್ವಾದ ಇದೆ, ಎಲ್ಲಿ ಗುರುವಿನ ಪ್ರೋತ್ಸಾಹ ಇದೆ, ತಪಸ್ಸಿದೆ, ಎಲ್ಲಿ ಭಗವಂತನ ಆಶೀರ್ವಾದ ಇದೆ, ಅಲ್ಲಿ ಮಾತ್ರ ಇಂಥ ನಿರಂತರ ಕಾರ್ಯಕ್ರಮಗಳು ಯಾವುದೇ ಸಹಾಯ ಇಲ್ಲದೆ ಕೇವಲ ದಾನಿಗಳಿಂದಲೇ ನಡೀಲಿಕ್ಕೆ ಸಾಧ್ಯ ಅನ್ನೋದನ್ನ ಗದಗದಲ್ಲಾದಂಥ ಒಂದು ಪ್ರಶಿಕ್ಷಣ ವರ್ಗ, ಅಲ್ಲಿ ಪಾಟೀಲ್ರಂತ ಒಬ್ಬರು ಆವತ್ತಿನ ಮಿನಿಸ್ಟರ್ ಆಗಿದ್ರು. ಅವರ ಇಡೀ ಕುಟುಂಬ, ಪ್ರಾಯಶಃ ನಾನು ಹೇಳ್ತಿರೋದೊಂದು 25-30 ವರ್ಷಗಳ ಹಿಂದಿನ ಘಟನೆ. ಅವ್ರ ತಾಯಿಯವರು ಕೂಡ ಬೈಠಕ್ಗಳಲ್ಲಿ ಬರೋರು. ನಿಮ್ಗೇನೆಲ್ಲ ಸಹಾಯ ಬೇಕು ಹೇಳಿ, ನಾವು ಮಾಡ್ತೀವಿ. ಅಣ್ಣ ಅವರೊಂದು ರಾಮಸ್ವಾಮಣ್ಣ ಅವರೊಂದು ಮಾತು ಹೇಳಿದ್ರು, ಅಕ್ಕ ಈಗ ತಾವು ಬನ್ನಿ ಬೈಠಕಕ್ಕೆ ಭಾಗವಹಿಸಿ ಸಾಕು, ಹಣ ಇಲ್ಲದೆ ಹೇಗ್ ಮಾಡ್ತೀರ ಅಕ್ಕ, ನೀವು ಬನ್ನಿ ಸಾಕು. ಹೇಗ್ರಿ ಸಾಧ್ಯ ಇದು? ಆದ್ರೆ 5 ದಿವಸಗಳ ಕಾಲ ಅವ್ರ ಕಮಿಟ್ಮೆಂಟ್ ನ ನೆನಪು ಮಾಡ್ಕೊಳ್ಳಿ. ಮಿನಿಸ್ಟರ್, ಅವರ ತಾಯಿ, ಇಡೀ ಕುಟುಂಬ ಬೈಠಕಕ್ಕೆ ಬರ್ತಾ ಇದ್ರು. ಅವ್ರು ನೋಡ್ತಾ ಇದ್ರು ಹೇಗ್ ನಡೆಯುತ್ತೆ, ಇದೇಗ್ ಸಾಧ್ಯ ಅಂತ. 5ನೇ ದಿವಸ ಆದ್ಮೇಲೆ ಸಮಾರೋಪ ಸಮಾರಂಭದಲ್ಲಿ ಒಂದು ಮಾತು ಹೇಳಿದ್ರು. ಆ ಮಾತೆ ನಿಜಕ್ಕೂ ನನಗಿದು ಆಶ್ಚರ್ಯ. ನಾವು ಏನ್ ಸಹಾಯ ಬೇಕು ಅಂದ್ರೆ ಯಾವ ಸಹಾಯನೂ ತಗೊಳ್ಳಿಲ್ಲ. ತನ್ನಷ್ಟಕ್ಕೆ ತನ್ನ ಕಾರ್ಯಕ್ರಮ ನಡೀತಾ ಇದೆ, ಅನ್ನದಾಸೋಹ ನಡೀತಾ ಇದೆ. ಹೇಗೆ ಸಾಧ್ಯ? ಭಗವಂತನ ಕೃಪೆ ಆಗಿರ್ಬೇಕು ಈ ಸಮಿತಿ ಮೇಲೆ. ಹಾಗಾಗಿ ಯಾರು ಸಹಾಯ ಮಾಡ್ಲಿ ಮಾಡದೇ ಇರ್ಲಿ, ತನ್ನಷ್ಟಕ್ಕೆ ತಾನು ನಡ್ಕೊಂಡು ಹೋಗ್ತಾ ಇದೆ ಅನ್ನೋ ಒಂದು ದೊಡ್ಡ ವಾಕ್ಯನ ಆಕೆ ಆವಾಗಲೇ ಒಂದು 75-80 ವರ್ಷದ ಮಾತೆ ಅವ್ರ ಬಾಯಲ್ಲಿ ಕೇಳಿದಾಗ ಅನ್ನಿಸ್ತು, ನಿಜಕ್ಕೂ ನಾವೆಂಥ ಧನ್ಯರು ಅಂತವ್ರ ಮಾತೆ ಬಾಯಲ್ಲಿ ಬಂದಂತ ವಿಚಾರ ಅಂತ ಅನ್ನಿಸ್ತು. ಹಾಗಾಗಿ ನಾವೆಲ್ಲ ಈ ಸಮಿತಿನಲ್ಲಿ ಬೆಳೆಯೋದಕ್ಕೆ ಅತ್ಯಂತ ಪುಣ್ಯ ಮಾಡಿದೀವಿ ಅಂತ ಹೇಳ್ತಾ, ಯೋಗ ಭಾರತ ಭೂಮಿಯಲ್ಲಿ ಹುಟ್ಟೋದೇ ಒಂದು ಯೋಗ. ಭಾರತ ಖಂಡದಲ್ಲಿ ಹುಟ್ಟಿದಂತ ಪ್ರತಿಯೊಂದು ಕ್ರಿಮಿ ಕೀಟಗಳಿಗೂ ಮೋಕ್ಷ ಸಿಗುತ್ತೆ ಅಂತ ಗೀತೆಗೆಲ್ಲ ಹೇಳ್ಬೇಕಾದ್ರೆ, ನಾವು ಮನುಷ್ಯ ಜನ್ಮ ತಗೊಂಡಿರ್ತಕ್ಕಂಥ ನಮಗೆ ಸಿಕ್ಕದಿಲ್ವಾ? ಭಾರತ ಮಾತೆಯ ಶ್ರೇಷ್ಠತನವನ್ನ ಅರಿತುಕೊಂಡಾಗ ನಿಜಕ್ಕೂ ನಾವು ಧನ್ಯರು. ನಮ್ಮ ತಾಯಿ ಸೀರೆ ಹರಿದೋಗಿದೆ ಅಂತ ಕಾಮೆಂಟ್ ಮಾಡ್ತೀವಿ, ಆದ್ರೆ ಯೋಗ್ಯತೆ ಇದ್ರೆ ತಾಯಿ ಸೀರೆ ಕೊಡ್ಸಿ ತಾಯಿಗೆ, ಇಲ್ಲ ಅಂದ್ರೆ ತಾಯಿ ಸೀರೆನೊಂದು ಹೊಲಿಗೆ ಆದ್ರೂ ಹಾಕ್ಸಿ. ಇದು ನಾವು ಮಾಡ್ಬೇಕಾದ ಕರ್ತವ್ಯ. ನಾವೆಲ್ಲೋ ಹೋಗಿ ಬಂದಾಕ್ಷಣ ನಮ್ಮ ದೇಶನ ಹೀಯಾಳಿಸಿ ಮಾತಾಡ್ತಕ್ಕಂಥದ್ದು. ನಮ್ಮ ದೇಶದಲ್ಲೇ ಮಕ್ಕಳು ಹುಟ್ಟಿ ವಿದ್ಯಾಭ್ಯಾಸ ಪಡ್ಕೊಂಡು ವಿದೇಶಕ್ಕೆ ಹೋಗಿ ಮಾಡ್ತಿರ್ತಕ್ಕಂಥವ್ರು ಬಂದಾಗ ಕೇಳಿದೆ, ಸಿ ದಿಸ್ ಆರ್ ಡರ್ಟಿ. ಇಷ್ಟು ವರ್ಷ ಇವನು ಓದಿದ್ದಲ್ಲಿ, ಇಷ್ಟು ವರ್ಷ ಯಾವ ತಂದೆ ತಾಯಿನ ಅವನ ಜನ್ಮ ಪಡೆದಿದ್ದಲ್ಲಿ, ಅಂತ ಸಂದರ್ಭದಲ್ಲಿ ನಾವು ಹೇಳಬೇಕು, ಮಗ ನೀನು ಹುಟ್ಟಿರೋದಿಲ್ಲಿ, ನಿನಗೆ ಅಲ್ಲಿ ಇಷ್ಟ ಆಗಿರೋದನ್ನು ನಮ್ಗೆ ಹೇಳು, ಆದ್ರೆ ನನ್ನ ತಾಯಿನ ಬೈಬೇಡ ನೀನು. ಇಲ್ಲಿ ಕೆಲವು ವ್ಯವಸ್ಥೆ ಇದೆ, ಆ ವ್ಯವಸ್ಥೆಗೆ ಅನುಗುಣವಾಗಿ ನಾವು ಬದುಕ್ತೀವಿ. ಯಾವುದೇ ವ್ಯವಸ್ಥೆ 100% ಭಾಗ ಇರಕ್ಕೆ ರಾಮರಾಜ್ಯದಲ್ಲೂ ಸಾಧ್ಯ ಇಲ್ಲ ಅಂತ. ಅದರಲ್ಲಿ ಇಂಥ ಕಾಲದಲ್ಲಿ ನಾವು 100ಕ್ಕೆ 70-80% ನಾವು ನಡ್ಕೊಳ್ತಾ ಇದ್ದೀವಿ. ಧರ್ಮಕ್ಕಾಗ್ಲಿ
ನಮ್ಮ ಇದಕ್ಕಾಗ್ಲಿ ಅಂದಾಗ ವಿ ಶುಡ್ ಫೀಲ್ ಪ್ರೌಡ್ ಆಫ್ ಅವರ್ ಸೆಲ್ಫ್. ಹರಿ ಓಂ. ಇದಕ್ಕೆ ಯಾವುದು ಪ್ರೇರಣೆ? ನಮ್ಮ ಕುಟುಂಬ ವ್ಯವಸ್ಥೆ. ಎಲ್ಲಿ ಆ ಕುಟುಂಬ ವ್ಯವಸ್ಥೆ ಸದೃಢವಾಗಿರುತ್ತೆ, ನಮ್ಮ ನೆಚ್ಚಿನ ತಾಯಂದ್ರೆ ನಿಡಿಕ ಇಟ್ಕೊಳ್ಳಿ, ಕುಟುಂಬದ ಮೇಲಿನ ತುಂಬಾ ಬದ್ಧತೆ. ನೀವು ಮಾಡ್ತಿರೋ ಸೇವೆನೆ ಇವತ್ತು ಕುಟುಂಬಗಳೆಲ್ಲ ಭದ್ರವಾಗಿ ನಿಂತ್ಕೊಳಕ್ಕಂತ ಒಂದು ದಾರಿ ಆಗಿದೆ. ನಿಮ್ಮ ಮಕ್ಕಳಿಗೆ ನಿಮಗೊಂದು ಭದ್ರತೆ. ಆ ಕುಟುಂಬ ಭದ್ರತೆ ಆದ ತಕ್ಷಣ ಊರ್ ಭದ್ರತೆ ಆಗುತ್ತೆ, ಊರ್ ಭದ್ರತೆ ಆದ ತಕ್ಷಣ ರಾಜ್ಯ ಭದ್ರತೆ, ರಾಜ್ಯ ಭದ್ರತೆ ಆದ ತಕ್ಷಣ ದೇಶ ಭದ್ರತೆ ಆಗುತ್ತೆ. ಇಷ್ಟು ಜವಾಬ್ದಾರಿ ನಮ್ಮ ಮೇಲಿದೆ. ಕೌಟುಂಬಿಕ ಜವಾಬ್ದಾರಿನ ನಾವು ತಗೊಂಡಿದ್ದೇವೆ ಹೊರತು ಕುಟುಂಬ ಒಂದು ಕೆಲಸ ಅಲ್ಲ. ಇಟ್ ಈಸ್ ಸೆಲ್ಫ್ ಟೇಕನ್ ರೆಸ್ಪಾನ್ಸಿಬಿಲಿಟಿ. ಹಾಗಾಗಿ ನಿಮ್ಮ ಎಲ್ಲ ಇಂಥ ಅವಕಾಶ ಕೊಟ್ಟಂತ ಸಮಿತಿ ಮತ್ತೆ ಈ ಒಂದು ವಿಚಾರದಲ್ಲಿ ನಾನು ತಿಳಿಸ್ಬೇಕಿರೋದೇನೆಂದ್ರೆ, ನಮ್ಮ ಅಧ್ಯಕ್ಷರು ಶ್ರೀಯುತ ಸಿ.ವಿ. ಮಹದೇವನವರು ಅಂತ ಒಬ್ಬ ಉನ್ನತವಾದ ವ್ಯಕ್ತಿ. ನಮ್ಗೆ ಈಗ 80 ವರ್ಷಗಳಾಗಿದೆ. ಅವರು ಆರೋಗ್ಯ ತುಂಬಾ ಹದಗೆಟ್ಟಿರೋದ್ರಿಂದ ಅವರು ಈ ಕಾರ್ಯಕ್ರಮಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಅವರ ಒಂದು ಅಭಿಲಾಷೆ ತಿಳಿಸ್ತೇ ಕೇಳಿದ್ರು. ಆದ್ರೆ ನನ್ನದೊಂದು ಅಭಿಲಾಷೆ ಇದೆ. ಇಷ್ಟು ವರ್ಷಗಳಂತ ಕಾಲ ನಿರಂತರವಾಗಿ ನಮ್ಮ ಜೊತೆ ಅಧ್ಯಕ್ಷ ಸ್ಥಾನದಲ್ಲಿ ಕೇಂದ್ರ ಸಮಿತಿಯಲ್ಲಿ ನಮ್ಮ ಮಾರ್ಗದರ್ಶನ ಮಾಡಿದಂತ ಆ ವ್ಯಕ್ತಿ ಆರೋಗ್ಯ ಸುಧಾರಿಸ್ಲಿ ಅಂತ ಅವ್ರ ಪರವಾಗಿ ನಾವೆಲ್ಲರೂ ಭಗವಂತನ ಪ್ರಾರ್ಥನೆ ಮಾಡೋಣ. ಅವರ ಆರೋಗ್ಯ ಸುಧಾರಿಸ್ಲಿ. ಒಬ್ಬ ಯೋಗ್ಯ ವ್ಯಕ್ತಿ ಯೋಗಾಸನದಲ್ಲಿ ಸೇರಿ ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡಿದ್ದಾರೆ ಸಿ.ವಿ. ಮಹದೇವನವರು ಅಂತ. ಅವರು ತುಮಕೂರಿನಲ್ಲಿ ತುಂಬಾ ಪ್ರಖ್ಯಾತ ಹೋಟೆಲ್ ನಂಜುಂಡೇಶ್ವರ ಅಂತ ಇದೆ, ಅದರ ಮಾಲೀಕರು ಹೌದು. 100 ಕುಟುಂಬಗಳಿಗೆ ಕೂಡ ಅನ್ನದಾನವನ್ನು ಕೊಡ್ತಿದ್ರು, ವೃತ್ ಕೆಲಸಗಳನ್ನ ಕೊಟ್ಟಿರ್ತಕ್ಕಂಥ ವ್ಯಕ್ತಿ. ನಮ್ಮ ಸಮಿತಿಗೆ ಅವಾಗ ನಾವೆಲ್ಲ ಇನ್ನು ಚಿಕ್ಕ ಹುಡುಗರು ಪ್ರಾರಂಭದಲ್ಲಿ ಏನಾದ್ರೂ ಹಣ ಸಮಯಕ್ಕೆ ಬಂದಾಗ ಅಣ್ಣ ಅವ್ರು ಹೇಳೋದು, ನೀವು ನೆನಪು ಮಾಡಿ 45 ವರ್ಷದ ಕೆಳಗಡೆ 10,000 ರೂಪಾಯಿ ಅಂದ್ರೆ ಎಷ್ಟು? ಎಸ್, ಅಕ್ಕ ಹೇಳ್ದಂಗೆ ಇವತ್ತು 1 ಕೋಟಿನೂ 50 ಲಕ್ಷನೂ ಆಗ್ಬೋದು. ನಾವಿನ್ನ ವಿದ್ಯಾರ್ಥಿಗಳು ಅಥವಾ ಸ್ವಲ್ಪ ಆವಾಗಿನ ವಿದ್ಯಾರ್ಥಿ ದೇಶ ಮುಗಿಸಿ ಓದ್ತಿದ್ದಾಗ ನಮ್ಗೆ ಅಷ್ಟು ಹಣ ಕೊಡ್ಲಿಕ್ಕೆ ಆಗ್ತಾ ಇರಲ್ಲ. ಅಣ್ಣ ಹೇಳೋರು ರಾಮಸಮಣ್ಣವ್ರು, ಅಣ್ಣ ನಾನ್ ಕೊಡ್ತೀನಿ ಮಾಡಿ ಅಂತ. ಅವರೆಲ್ಲ ನಿರಂತರವಾದ ಪ್ರೋತ್ಸಾಹದಿಂದ ನಡೆದುಕೊಂಡು ಬಂದಂತ ಈ ಸಮಿತಿ ಇವತ್ತು ನಿಮ್ಮೆಲ್ಲರ ಒಂದು ಉನ್ನತ ಸ್ಥಾನಕ್ಕೆ ಏರ್ತಾ ಇದೆ. ಹಾಗಾಗಿ ನಿಮ್ಮೆಲ್ಲರಿಗೂ ವಂದನೆಗಳೇ ಅರ್ಪಿಸುತ್ತಾ ಸಮಿತಿ ಕೊಟ್ಟಂತ ಈ ಅವಕಾಶಕ್ಕೆ ಅನಂತ ಧನ್ಯವಾದಗಳು ಅರ್ಪಿಸಿ ನನ್ನ 2 ಮಾತು